ನಮಸ್ಕಾರ ಬ್ರದರ್ಸ್. ಮಾಡಾಯ್ತಾ ಟೈಮ್ ವೇಸ್ಟ್, ಮಾಡಾಯ್ತಾ ಮೋಜು, ಮಾಡಾಯ್ತಾ ಮಸ್ತಿ? ಇವಾಗ ನೆನಪಾಯ್ತಾ ನೀವು 12th ಅಲ್ಲಿ ಇದ್ದೀರಾ ಅಂತ? ಸೊ ಯಾರ್ಯಾರು ಆ 4 ಮಂತ್ ಅನ್ನ ಹಾಳು ಮಾಡಿದೀರಾ ಅಂಡ್ ಯಾರ್ಯಾರು ಇವಾಗಷ್ಟೇ ಆ ಒಂದು ಮೈಂಡ್ ಇಂದ ಹೊರಗಡೆ ಬಂದಿದ್ದೀರಾ, ದಿಸ್ ಇಸ್ ಅ ವಿಡಿಯೋ ಫಾರ್ ಯು. ಸೊ ಯಾರ್ಯಾರು ಲೈಫ್ ಬಗ್ಗೆ ಸೀರಿಯಸ್ ಆಗಿದ್ದೀರಾ, ಈ ವಿಡಿಯೋದಲ್ಲಿ KCET ಬಗ್ಗೆ ಯಾರ್ಯಾರು ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಆಸ್ ಅ ಬ್ರದರ್ ಆಗಿ ನಾನು ಇವತ್ತು ಗೈಡ್ ಮಾಡ್ತಾ ಇದ್ದೀನಿ. ಅಂಡ್ ನೀವು ಸೀರಿಯಸ್ ಆಗಿದ್ರೆ ಮಾತ್ರ ಈ ವಿಡಿಯೋನ ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಆಸ್ ಯೂಶುವಲ್ ಮಾಡ್ತಿರಲ್ಲ ಇನ್ಸ್ಟಾದಲ್ಲಿ ಸ್ವೈಪ್. ಓಕೆ, ನೋಡಿ ಮಕ್ಕಳೇ, ನಮ್ಮ ಹತ್ರ ಇರೋದು ಕೇವಲ 8 ಮಂತ್. ಎಷ್ಟು ಟೈಮ್ ಇದೆ? 8 ಮಂತ್. ಹಿಂಗ್ ಹೋಗಿ ಹಂಗ್ ಬರೋದ್ರಲ್ಲಿ ಟೈಮ್ ಮುಗ್ದೋಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಎಂಟೈರ್ ರೋಡ್ ಮ್ಯಾಪ್ ಇದೆ ನಿಮ್ಮ ಜರ್ನಿನ ಈಸಿ ಮಾಡೋದಕ್ಕೆ. ಸೊ ನಾನು ನಿಮ್ಮ ಬ್ರದರ್ ಆಗಿ ಪ್ರತಿಯೊಂದು ಸ್ಟೆಪ್ ಅನ್ನ ಯಾವ ತರ ಯೂಸ್ ಮಾಡಬೇಕು, ಯಾವ ತರ ಸ್ಟ್ರಾಟಜಿ ಮಾಡಬೇಕು ಅಂತ ಹೇಳ್ತೀನಿ. ಅಂಡ್ ನೀವು 100% ಈ ಒಂದು ವಿಡಿಯೋನ ಫಾಲೋ ಮಾಡ್ತೀರಾ ಅಂಡ್ ಈ ಒಂದು ವಿಡಿಯೋದಿಂದ ಮೋಟಿವೇಟ್ ಆಗ್ತೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಸ್ಟ್ ಬರೀರಿ, ಫಾರ್ ಎಕ್ಸಾಂಪಲ್ ನನಗೆ ನಿತಿನ್, ದಿಸ್ ಇಸ್ ದ ಟೈಮ್ ಫಾರ್ ಯು. ಅದೇ ತರ ನಿಮ್ಮ ಹೆಸರು ರಂಜನ್ ಆಗಿದ್ರೆ ಬರೀರಿ, ರಂಜನ್, ದಿಸ್ ಇಸ್ ದ ಟೈಮ್ ಫಾರ್ ಯು. ಸೊ ಪ್ರತಿ ಒಬ್ಬ ವಿದ್ಯಾರ್ಥಿ ಯಾರ್ಯಾರು ಈ ವಿಡಿಯೋನ ನೋಡ್ತೀರಾ ದಯವಿಟ್ಟು ಹೋಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ದಿಸ್ ಇಸ್ ದ ಟೈಮ್ ಫಾರ್ ಯು ಅಂತ. ಸೊ ಐ ಹೋಪ್ ನೀವು ಸೀರಿಯಸ್ ಮೂಡಲ್ಲಿ ಇದ್ದೀರಾ. ಹಾಗಾದ್ರೆ ಸೀರಿಯಸ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವೆರಿ ಮಚ್ ಸಿಂಪಲ್, ವೆರಿ ಮಚ್ ಈಸಿ ಹಿಯರ್. ಯಾವ ತರ ಪ್ರತಿಯೊಂದು ಸ್ಟೆಪ್ ಅನ್ನ ಓದ್ಬೇಕು ಅಂತ ಹೇಳ್ತೀನಿ. ನೋಡಿ, ಈ ಸಿಚುವೇಶನ್ ನಿಮ್ಗೇನು ಹೊಸದಲ್ಲ. ಕ್ಲಾಸ್ 10th ಅಲ್ಲಿ ಇದ್ದಾಗೂ ಕೂಡ ಇದೇ ರೀತಿ ಸಿಚುವೇಶನ್ ಇದ್ದೀರಾ. ಅದೇ ಡೆಡಿಕೇಶನ್ ಇಂದ 10th ಅನ್ನ ಚೆನ್ನಾಗಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ 12th ಏನು ಮಹಾ ಕಷ್ಟ ಏನಿಲ್ಲ. ಓಕೆ, ಸೊ ಹಾಗಾದ್ರೆ ನಿಮ್ಗೊಂದು ರಿಯಾಲಿಟಿ ಚೆಕ್ ಕೊಟ್ಬಿಡ್ತೀನಿ. ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀನಿ, ಯಾಕೆ ನಮ್ಮ ಬ್ರದರ್ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದಾರೆ ಅಂದ್ರೆ, ಸೊ ಮಕ್ಳೇ, ನಿಮ್ಮ ಹತ್ರ ಇರೋದು ಕೇವಲ 8 ಮಂತ್. ಎಷ್ಟು ಮಂತ್ ಇದೆ? 8 ಮಂತ್ ಇದೆ. ರಿವಿಷನ್ ಎಷ್ಟು ಮಾಡ್ಬೇಕು? ನೀವು PCB ನಾರು ತಗೊಳ್ಳಿ ಅಥವಾ PCM ನಾರು ತಗೊಳ್ಳಿ, ಬ್ರದರ್ಸ್ ಆರ್ ಸಿಸ್ಟರ್ಸ್, ಯು ಹ್ಯಾವ್ ಓನ್ಲಿ 8 ಮಂತ್ಸ್. ಎಷ್ಟು ಚಾಪ್ಟರ್ ರಿವಿಷನ್ ಮಾಡಬೇಕು? ಯು ಹ್ಯಾವ್ ಟು ರಿವೈಸ್ ಮೋರ್ ದೆನ್ 70 ಚಾಪ್ಟರ್ಸ್. ಮೈಂಡ್ ಅಲ್ಲಿ ಇರ್ಲಿ, ಆಟ ಅಂತೂ ಅಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡ್ರಾಪರ್ಸ್ ರೇಷಿಯೋ. ನೋಡಿ, ಯಾರ್ಯಾರು JEE ಹಾಗೂ ನೀಟ್ ಡ್ರಾಪರ್ಸ್ ಇದ್ದಾರೆ ಅವರ ಸೆಕೆಂಡ್ ಪ್ರಿಫರೆನ್ಸ್ ಫಾರ್ ಕರ್ನಾಟಕ ಪೀಪಲ್ KCET. ಸೊ KCET ಅವರ ಸೆಕೆಂಡ್ ಪ್ರಿಫರೆನ್ಸ್. ಓಕೆ, ಅಂಡ್ ಯಾರ್ಯಾರು KCET ಚೆನ್ನಾಗಿಲ್ಲ ಹೋದ ವರ್ಷ ಅವರು ಕೂಡ ರೇಸ್ ಅಲ್ಲಿ ಇದ್ದಾರೆ. ಬಾಸ್, ನೀವು ಫಸ್ಟ್ ಟೈಮ್ ಸಿಲೆಬಸ್ ನೋಡ್ತಾ ಇದ್ದೀರಾ, ಅವರಿಗೆ ಆಲ್ರೆಡಿ ಆ ಸಿಲೆಬಸ್ ಅಲ್ಲಿ ಒಂದ್ ಲೆವೆಲ್ ಡೆಪ್ತ್ ಗೊತ್ತಿದೆ, ನಾಲೆಜ್ ನ ಗೇನ್ ಮಾಡಿದ್ದಾರೆ. ಸೊ ಡ್ರಾಪರ್ಸ್ ಆರ್ ದ ರಿಯಲ್ ಕಾಂಪಿಟೇಟರ್ಸ್ ಫಾರ್ ಯು, ಅದು ಕೂಡ ಮೈಂಡ್ ಅಲ್ಲಿ ಇರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ಅಟೆಂಪ್ಟ್ ಪ್ರತಿಯೊಬ್ಬರಿಗೂ ಹಾರ್ಡ್. ಸೊ ನೀವು ಫಸ್ಟ್ ಟೈಮ್ KCET ಪೇಪರ್ ನ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಸೆಕೆಂಡ್ PU ಸಿಲೆಬಸ್ ನ ಓದ್ತಾ ಇದ್ದೀರಾ. ಸೊ ಹಾಗಾಗಿ ಅದು ಕೂಡ ಮೈಂಡ್ ಅಲ್ಲಿ ಇರ್ಲಿ. ಸರ್ ಅಥವಾ ಬ್ರದರ್, ಯಾಕೆ ಬ್ರದರ್ ಇಷ್ಟು ಭಯ ಪಡಿಸ್ತಾ ಇದೆಯಾ? ಭಯ ಪಡಿಸ್ತಾ ಇಲ್ಲ, ನಾನು ನಿಮ್ಗೆ ರಿಯಾಲಿಟಿನ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಸ್ಟ್ರಾಟಜೀಸ್ ಏನು, ರೂಲ್ಸ್ ಏನು, ಬನ್ನಿ ಸ್ಟಾರ್ಟ್ ಮಾಡೋಣ ಒನ್ ಬೈ ಒನ್. ಸೊ ಫಸ್ಟ್ ರೂಲ್ ಏನಂದ್ರೆ, ಫಸ್ಟ್ ಸ್ಟ್ರಾಟಜಿ ಅಥವಾ ಫಸ್ಟ್ ರೂಲ್ ಅಂದ್ರೆ ವೇಟೇಜ್ ಜೊತೆ ಗೇಮ್ ಆಡಿ. ನಿಮಗಿರುವಂತಹ 70+ ಚಾಪ್ಟರ್ಸ್ ಅಲ್ಲ ಎಲ್ಲದನ್ನು ಓದ್ಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಫಿಸಿಕ್ಸ್ ನ ತಗೊಂಡೆ ಅಂದ್ರೆ ವೆರಿ ಸಿಂಪಲ್ ಬಾಸ್, ವೆರಿ ಸಿಂಪಲ್. ನನ್ನ ಹತ್ರ ಇದೆ ಓನ್ಲಿ 6 ಚಾಪ್ಟರ್ಸ್. ಎಷ್ಟಿದೆ ಚಾಪ್ಟರ್ಸ್? 6 ಚಾಪ್ಟರ್ಸ್. ಎಷ್ಟು ಮಂತ್ ಇದೆ? ಮಂತು ಇದಕ್ಕಿಂತ ಜಾಸ್ತಿನೇ ಇದೆ. ಸೊ ಇದೇ 6 ಚಾಪ್ಟರ್ಗಳನ್ನ ನೀವು ಕರೆಕ್ಟ್ ಆಗಿ ಓದಿದ್ರಿ ಅಂದ್ರೆ ಈ ಒಂದು ಚಾಪ್ಟರ್ಗಳು ಹೆವಿ ವೇಟೇಜ್ ಚಾಪ್ಟರ್ಸ್. ಫಾರ್ ಎಕ್ಸಾಂಪಲ್, ಇದು ಇವಾಗ ಆಲ್ರೆಡಿ ನೀವು PU ದಲ್ಲಿ ಇರೋದ್ರಿಂದ ಈ ಒಂದು 4 ಚಾಪ್ಟರ್ ಇಂದಾನೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 25+ ಕ್ವಶನ್ಸ್ ಫ್ರಮ್ ದೀಸ್ ಚಾಪ್ಟರ್ಸ್. ಅದೇ ತರ ನೀವು ಲಾಸ್ ಆಫ್ ಮೋಷನ್ ಮತ್ತೆ ಗ್ರಾವಿಟೇಷನ್ ನ ಹಿಡ್ಕೊಂಡ್ರೆ ಅಂದ್ರೆ ಮಿನಿಮಮ್ ಯು ವಿಲ್ ಗೆಟ್ 8 ಕ್ವಶನ್ಸ್. ಸೊ ಆಲ್ರೆಡಿ ನೀವು ನಿಮ್ಮ 60ಯಲ್ಲಿ ನಿಯರ್ಲಿ 35 ನ ರೀಚ್ ಆಗ್ಬಿಟ್ರಿ ಅಂದ್ರೆ ನಿಯರ್ಲಿ 60% ಆಫ್ ದ ಪೇಪರ್ ಮುಗಿದೋಯ್ತು. ಸೊ ವೇಟೇಜ್ ಜೊತೆ ಗೇಮ್ ಮಾಡಿ ಅಂಡ್ ಈ 4ರಿಂದ 5 ಚಾಪ್ಟರ್ಗಳು ಏನ್ ಹೇಳಿದೆ ಸೆಕೆಂಡ್ PU ದಲ್ಲಿ ಅಂಡ್ ಫಸ್ಟ್ PU ದಲ್ಲಿ ಇವೆರಡು ಚಾಪ್ಟರ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಇದು ನಿಮ್ಮ ಫಸ್ಟ್ ಫಾರ್ಮೋಸ್ಟ್ ಸ್ಟ್ರಾಟಜಿ. ನೆಕ್ಸ್ಟ್ ಏನಪ್ಪಾ, ನೆಕ್ಸ್ಟ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟ್ರಾಟಜಿ ಅಂದ್ರೆ ಬ್ರದರ್ಸ್, ಜೀವನದಲ್ಲಿ ಬಿಡೋದನ್ನ ಕಲಿಬೇಕು. ಅಂದ್ರೇನು? ಆರ್ಟ್ ಆಫ್ ಲಿವಿಂಗ್. ಸೊ ಯಾವುದು ಕಷ್ಟ, ಯಾವುದು ಯೂಸ್ ಇಲ್ಲ, ಯಾವುದಕ್ಕೆ ಜಾಸ್ತಿ ಶ್ರಮ ಇದೆ ಬಟ್ ಔಟ್ಪುಟ್ ಇಲ್ಲ, ಅದನ್ನ ಬಿಡೋದು ಬೆಟರ್ ಅಲ್ವಾ? ಸೊ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನೋಡಿ, ನಿಮ್ಮ KCET ಪೇಪರ್ ನ ಅನಾಲಿಸಿಸ್ ಮಾಡಿದ್ರೆ ಫಸ್ಟ್ PU ಇಂದ 15 ಮಾರ್ಕ್ಸ್,
ಸೆಕೆಂಡ್ ಪಿ ಯಿಂದ ಬಾಸ್ 45 ಮಾರ್ಕ್ಸ್ ಬರ್ತಾ ಇದೆ. ಅಂದ್ರೆ 75% ಆಫ್ ದ ಪೇಪರ್ ಎಲ್ಲಿದೆ? ಸೆಕೆಂಡ್ ಪಿ ಯುದಲ್ಲೇ ಇದೆ. ಸೊ ಯಾಕೆ ವರಿ ಮಾಡಿ ಫಸ್ಟ್ ಪಿ ಯುಗೆ ಟೈಮ್ ಕೊಡ್ತೀರಾ? ಸೊ ನಿಮ್ಮ ಫಸ್ಟ್ ಪಿ ಯು ಇಲ್ಲ ಅಂತ ಸ್ವಲ್ಪ ಕ್ಷಣಕ್ಕೆ ಮರೆತ್ಬಿಡಿ. ನಿಮ್ಮ ಮೇನ್ ಫೋಕಸ್ ಏನ್ ಮಾಡಿ, ಓನ್ಲಿ ಆನ್ ನಿಮ್ಮ ಸೆಕೆಂಡ್ ಪಿ ಯು ಸಿಲೆಬಸ್. ಮತ್ತೊಂದ್ಸಲ ಹೇಳಿ, ಯಾವ ಸಿಲೆಬಸ್? ಓನ್ಲಿ ಆನ್ ಸೆಕೆಂಡ್ ಪಿ ಯು ಸಿಲೆಬಸ್. ಸೊ ಈ ಸೆಕೆಂಡ್ ಪಿ ಯು ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದ್ರೆ, ಈ 45 ಮಾರ್ಕ್ಸ್ ಪಕ್ಕಾ ಮಾಡ್ಕೊಂಡ್ರಿ ಅಂದ್ರೆ, ಇನ್ನು ಉಳಿದಿರೋದೆಷ್ಟು? ಕೇವಲ 15. ಸೊ ನಿಮಗೆ ಬೆಟರ್ ಸ್ಕೋರ್ ಅಂದ್ರೆ ಎಷ್ಟು ಬೇಕು ಸರ್? 50+ ಬೇಕು. ಸೊ ಹೆಂಗಾದ್ರೂ ಮಾಡಿ ಆಪ್ಷನ್ ಟಿಕ್ ಮಾಡುವಾಗ ಆ ಕಡೆ ಈ ಕಡೆ ಹೆಂಗೋ ಆಗಿ, ಅಥವಾ ನಾನು ಹೇಳಿರೋ ಪ್ರೀವಿಯಸ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡ್ರೆ, ಲಾಸ್ ಆಫ್ ಮೋಷನ್ ಮತ್ತೆ ಗ್ರಾವಿಟೇಷನ್ ಚಾಪ್ಟರ್ ಇಂದ ಹೆಂಗಾದ್ರೂ ಮಾಡಿ 5 ಮಾರ್ಕ್ಸ್ ಬಂತು ಅಂದ್ರೆ ಬಾಸ್ ಯು ಆರ್ ಆನ್ 50+. ಸೊ ಇಷ್ಟೇ ಮಕ್ಕಳೇ, ಇಷ್ಟೇ ಇರುವಂತದ್ದು. ಸ್ಟ್ರಾಟಜಿನ ಯೂಸ್ ಮಾಡಿ, ಬ್ರೈನ್ ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ನೀವು ಸೀರಿಯಸ್ ಹಾಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ಬಿಟ್ಟು ನಿಮ್ ಯೋಗ್ಯತೆ ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ಲೈಫ್ ಅಲ್ಲಿ ಏನಾದ್ರೂ ಸಾಧಿಸಿದ್ರೆ, KCET ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆ ಕಾಲೇಜಿಗೆ ಹೋದ್ರೆ ಮಾತ್ರ ಅಕ್ಕ ಪಕ್ಕ ಇರೋ ಫ್ರೆಂಡ್ಸ್ ನಿಮ್ಮನ್ನ ಮಾತಾಡ್ತಾರೆ. ಇಲ್ಲ ಅಂದ್ರೆ ಯುವರ್ ನಥಿಂಗ್. ಓಕೆ, ಸೊ ನೆಕ್ಸ್ಟ್ ಏನು ಅಂದ್ರೆ, ಸೊ ಹಾಗಾದ್ರೆ ಸೇಫ್ಟಿ ನೆಟ್ ಎಷ್ಟು? ಹಾಗಾದ್ರೆ ಒಳ್ಳೆ ಸೇಫ್ ಸ್ಕೋರ್ ಎಷ್ಟು ಅಂದ್ರೆ, ಇಫ್ ಯು ಬಿಲಾಂಗ್ಸ್ ಟು ಜನರಲ್ ಮೆರಿಟ್, ಯು ಹ್ಯಾವ್ ಟು ಗೆಟ್ 150+. ಬೇರೆ ಯಾವ್ದು ಆಪ್ಷನ್ ಇಲ್ಲ. ಅದೇ ನೀವು OBC ಕ್ಯಾಟಗರಿ ಒಳಗಡಿದ್ರ ಅಂದ್ರೆ ನಿಮಗೆ 140+. ಬಾಸ್, ಸೇಫ್ ಸ್ಕೋರ್ ಪ್ರತಿ ವರ್ಷದಿಂದ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ, ಅದು ಕೂಡ ಮೈಂಡ್ ಅಲ್ಲಿ ಇರಲಿ. ಸೊ ಪ್ರೀವಿಯಸ್ ಇಯರ್ ಪೇಪರ್ ನ ತಗೊಂಡು ಮಾಡಿರೋ ಸೇಫ್ ಸ್ಕೋರ್ ಇದು. ಓಕೆ, ಸೊ ನಿಮಗೆ ನೀವು ಚಾಲೆಂಜ್ ಮಾಡ್ಕೋಬೇಕು ಅಂಡ್ ನಿಮ್ಮ ಟೈಮ್ ಅಂತ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದ್ರೆ ಸಮಯ ಯಾರಿಂದನೂ ಹೋಗಲ್ಲ, ನಾವು ಸಮಯವನ್ನ ನಮ್ದಾಗಿ ಮಾಡ್ಕೋಬೇಕು. ಸೊ ದಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.